ನೀವಿಬ್ರು ಅವಳ ಕಣಿಗೆ ಆ ಥರ ಕಾಣಿಸ್ಕೊಂಡಿದ್ದಕ್ಕೆ ತಾನೇ. ಅನನ್ಯ, ಲೋಕಾರೂಢಿಯಾಗಿ ಅವ್ರು ಆಡಿರೋ ಏನೋ ಒಂದು ಮಾತಿಗೆ ಅರ್ಥ ಹುಡ್ಕಕ್ ಹೋಗ್ಬೇಡ ನೀನು. ಆಯ್ತು, ಆ ಮಾತಿಗೆ ಅರ್ಥ ಏನು ಅಂತ ನೀನೇ ಹೇಳ್ಬಿಡು. ನೀವಿಬ್ರು ಒಳ್ಳೆ ಜೋಡಿನಾ? ನಿನ್ಗೆ ಹಾಗ ಅನ್ಸುತ್ತಾ? ನಾನೇನು ಬರ್ತೀನಿ, ನಾಳೆ ಆಫೀಸಲ್ಲಿ ಸಿಗೋಣ. ಅದಕ್ಕೆ ನಾಲ್ಗೆ ಮೇಲೆ ಬಸಿ ಹಿಡಿತಾ ಇರ್ಬೇಕು ಅನನ್ಯ. ನೋಡು, ನೀನ್ ಆಡಿದ ಮಾತು ಬೇಜಾರ್ ಮಾಡ್ಕೊಂಡು ಹೊಂಟೋದ್ರು ಪಾಪ. ಆದ್ರೆ ನನ್ನ ಪ್ರಶ್ನೆಗೆ ಅದು ಉತ್ತರ ಅಲ್ಲ ಸುಬ್ಲಕ್ಷ್ಮಿ. ಜಾನ್ಕಮ್ಮ ಯಾಕೆ ಆತರ ಹೇಳಿದ್ಲು ಅನ್ನೋದೇ ನನ್ನ ತಲೆಯಲ್ಲಿ ಕೊರಿತಾ ಇರೋದು. ತಲೆ ಖಾಲಿ ಇದ್ರೆ ಹಂಗೆಯ ಬೇಡದೆ ಇದೆಲ್ಲ ತಲೆಯಲ್ಲಿ ಬಂದು ಕೂತಿರ್ತದೆ. ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ವಸಿ ಓದಿನ ಕಡೆ ಗಮನ ಕೊಟ್ರೆ ಎಲ್ಲ ಸರಿ ಹೋಯ್ತದೆ. ಶನಯ, ಇಲ್ಲಿ ಯಾಕೆ ನಿಂತಿದ್ಯಾ? ಅಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಿಮ್ಮ ಅಮ್ಮನ ಅಲ್ಲಿ ನೋಡು. ಇವನು ಮತ್ತೆ ಯಾಕೆ ಇಲ್ಲಿಗೆ ಬಂದ? ಯಾಕೋ ಅತಿ ಆಯ್ತು. ಇರು, ವಿಚಾರಿಸ್ಕೊಂಡು ಬರ್ತೀನಿ. ಯಾಕೆ ಅಲ್ಲಿ ಹೋಗಿ ಅವನ ಮುಂದೆ ನಿಮ್ಮ ಅಮ್ಮನ ಹತ್ರ ಅವಮಾನ ಮಾಡಿಸ್ಕೊಂಡು ಬರೋದಿಕ್ಕ? ನೀನೇನು ಹೋಗೋದು ಬೇಡ. ಆದ್ರೆ ಶನಯ, ಅವನು ಯಾಕೆ ಬಂದ? ಮಾತು ಮುಗಿದ್ಮೇಲೆ ನಿಮ್ಮ ಅಮ್ಮನೇ ಒಳಗಡೆ ಬರ್ತಾರಲ್ವಾ, ಅವಾಗ ವಿಚಾರಿಸಿದ್ರಾಯ್ತು. ಓಹ್, ನಾಳೆ ಬೇಗನೆ ಬರಕ್ಕೆ ಅತ್ತೆಗೊಂದು ಫೋನ್ ಮಾಡಿ ಹೇಳೋದು ಒಳ್ಳೇದು. ಅಮ್ಮ, ಅವನು ಯಾಕೆ ಇಲ್ಲಿ ಬಂದಿದ್ದ? ಅವನ ಜೊತೆ ಮಾತಾಡೋಂಥದ್ದು ಏನಿತ್ತು? ಇದೆಲ್ಲ ನಿನಗ್ಯಾಕೆ ಅಂತ ನಾನು ಕೇಳ್ಬೋದು. ಆದರೆ ಇಸ್ಯ ಅದಲ್ಲ. ನಾಳೆ ಸುಪ್ಪಿದ ಆಫೀಸು ಓಪನ್ ಅಂತೆ, ಅದಕ್ಕೆ ಕರಿಯಕ್ಕೆ ಬಂದಿದ್ದ. ಸುಬ್ಲಕ್ಷ್ಮಿ ಆಫೀಸ್ ಇನಾಗ್ರೇಷನ್ಗೆ ಅವಳು ತಾನೇ ಬಂದು ಕರಿಬೇಕು. ಅರುಣೇನು ಅವಳಿಗೆ ಪಾರ್ಟ್ನರಾ? ಶನಯ, ಬಿಸ್ನೆಸ್ಸಿಗೆ ಪಾರ್ಟ್ನರ ಅಂದೆ ಗ್ಯಾರಿ. ಅದಕ್ಕೆ ಯಾಕೆ ನೀನು ಹೀಗೆ ಹುರ್ಕೋತಿದ್ಯಾ? ಫೋನ್ ಬರ್ತೈತೆ. ಹಲೋ, ಅಲೋ ಅತ್ತೆ. ಹೇಳಮ್ಮ ಸುಬ್ಲಕ್ಷ್ಮಿ. ಅದೇ ಅತ್ತೆ, ನಾಳೆ ಇನಾಗ್ರೇಷನ್ಗೆ ನೀವು ಹೊಸಿ ಬೇಗ ಬರ್ಲಿ ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ಅದನ್ನ ಗ್ಯಾಪ್ಸೋಕ್ಕೆ ನೀನು ನಂಗೆ ಫೋನ್ ಮಾಡ್ದ? ನಾವು ಮಾಡೋ ಕರ್ತವ್ಯನ ಮರೆಯೋಕ್ಕಾಯ್ತದವ? ಕರ್ತವ್ಯ ಮರೆತವರು ಕಾಗೆಗಳ ಥರ ಕಾ ಕಾ ಖಾ ಅಂತ ಹೊಡ್ಕೊತಾ ಇರ್ತವೆ ಅಷ್ಟೇ. ಅತ್ತೆ, ಅಯ್ಯೋ, ಆ ಮಾತು ಬಿಡು ಅತ್ತಗೆ. ಒಂದು ಮಾತಂತೂ ಸತ್ಯ, ಮನುಷ್ಯನ ಎಷ್ಟೇ ತುಳಿಬೇಕು ಅಂದ್ಕೊಂಡ್ರು ಮ್ಯಾಲಿರೋ ನಮ್ಮಪ್ಪ ಕೈ ಹಿಡ್ದು ಕಾಪಾಡ್ತಾನೆ. ಎಲ್ಲ ಒಳ್ಳೇದಾಯ್ತದೆ. ಮಡಗ್ಲಾ? ಆಯ್ತತ್ತೆ, ಬೇಗನೆ ಬಂದ್ಬಿಡಿ. ಗ್ಯಾರಿ, ನೋಡಿದ್ಯಾ? ಎಲ್ಲ ನಮ್ಮ ಕೈ ಮೀರಿ ಹೋಗ್ತಿದೆ. ಅವಳಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಸುಬ್ಲಕ್ಷ್ಮಿನ ಹಿಡಿಯೋದಕ್ಕಾಗಲ್ಲ. ಅಯ್ಯೋ ಅರುಣ್ ಸರ್, ಅಲ್ಲ ಈ ಚೇರ್ಗಳೆಲ್ಲ ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀವಿ. ನೀವು ಪೂಜೆಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಯ್ತಾ? ಹ್ಞೂ ಸರ್, ರೆಡಿ ಆಗ್ತೈತೆ.
ಆದ್ರೆ ಅತ್ತೆ ಏನು ಬಂದಿಲ್ವಲ್ಲ, ಅದೇ ಟೆನ್ಷನ್ನು. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನು ಫೋನ್ ಮಾಡಿದ್ದೆ, ಇನ್ನೇನು ಬಂದ್ಬಿಡ್ತಾರೆ. ಅದೇನೋ ಸರಿ ಸಾ, ಆದ್ರೆ ಅವ್ರು ಹೊರಟಾಗ ಅವ್ರಿಬ್ರು ಏನು ಕೊಂಗ್ ತೆಗಿಯಕ್ಕಿಲ್ವಾ ಅಂತ. ಕೊಂಕು ತೆಗೆದೇ ಇರ್ತಾರೆ ಅದಕ್ಕೆ. ಆದರೆ ಆ ಕೊಂಕುಗಳಿಗೆಲ್ಲ ಹೇಗೆ ಕೊಕ್ಕೆ ಹಾಕಬೇಕು ಅಂತ ಕೌಸಲ್ಯ ಅಮ್ಮನಿಗೆ ಚೆನ್ನಾಗಿ ಗೊತ್ತಿರತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅಮ್ಮ ಬರ್ತಾರೆ. ಅನನ್ಯ, ಭಾರತಿ ಆಂಟಿಗೆ ಎಲ್ಪ್ ಬೇಕಂತೆ, ಬಾ ಬಾವ ನೀನು, ಬಾ. ಸರಿ. ಬಾ 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 ಬಾ. ಸುಬ್ಬಿ, ಅಲಂಕಾರ ಎಲ್ಲ ಸರಿಯಾಗಿದ್ಯಾ ನೋಡ್ಬಿಡಮ್ಮ ಒಂದ್ಸಲ. ಮ್ಯಾಚ್ ಬಾಕ್ಸ್ ಐತಲ್ವಾ ಆಂಟಿಯಲ್ಲಿ? ಇದೆ, ಇಲ್ಲಿದೆ. ಹ್ಞೂ ಆಂಟಿ, ಎಲ್ಲ ಎಷ್ಟು ಲಕ್ಷಣವಾಗಿ ಕಾಣಿಸ್ತೈತೆ. ಅಯ್ಯೋ, ಸುಬ್ಬಕ್ಕ, ಅಕ್ಕ, ನಿಮ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಹೆಂಗಿದ್ದೀರಾ ಎಲ್ರು? ನಾವೆಲ್ಲರೂ ಚೆನ್ನಾಗಿದ್ದೀವಿ ಸುಬ್ಬಕ್ಕ. ನೀವು ಮತ್ತೆ ಈ ಕೆಲಸ ಶುರು ಮಾಡಿರೋದು ನಮ್ಗೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ? ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗ್ತೈತೆ. ನೀವ್ ಯಾರು ಇಲ್ದೆ ಎಲ್ಲ ಹೆಂಗ್ ಒಳ್ಳೇದಾಯ್ತದೆ. ನೀವೆಲ್ಲ ಬಂದಿದ್ದು ತುಂಬಾನೇ ಸಂತೋಷ ಆಯ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಜೆಂಟಲ್ಮ್ಯಾನ್, ಹೇಳಿ, ಏನು ವಿಷಯ? ಹೂ ಮುಡಿಸ್ತೀರಾ? ವಾಟ್? ಕೂಲ್ ಕೂಲ್. ದೇವ್ರಿಗೆ ಹೂವಿನ ಅಲಂಕಾರ ಮಾಡ್ಬೇಕು. ಅದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ದೆ. ನಾನಾ? ಎಸ್, ನೀವೇ. ಇನ್ಯಾರು ಹೆಲ್ಪ್ ಮಾಡ್ತಾರೆ ನನ್ಗೆ? ನಾನಿವ್ನಲ್ಲವಾ? ಬಾವಾ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ದೇವ್ರ ಅಲಂಕಾರ ಮಾಡೋಣ. ಯಾಕೆ ಸುಮ್ಮನೆ ಹೀಗೆ ಮಾಡ್ತೀಯಾ? ನಾನು ಅರುಣ್ ಅವ್ರ ಹತ್ರ ಹೋದಷ್ಟು ಕೆಲ್ಸಗಳ ನೆಪ ಹೇಳಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ಛೇ, ಅಮ್ಮ, ನೀನೀಗ ಹೋಗ್ಲೇಬೇಕಾ? ಎಸ್ಸು ಕಳ್ಳ, ನನ್ನ ಸೊಸೆ ಆಫೀಸ್ ಓಪನ್ ಮಾಡ್ತಾಳೆ ಅಂದರೆ ನಾನು ಹೋಗದೆ ಇರೋಕ್ಕಾಯ್ತದ? ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿನಿ ಬನ್ನಿ ಅಲ್ಲಿಗೆ ಅಂತ. ಕಮ್ಮು, ಆಲ್ರೆಡಿ ಲೇಟು. ಕಮ್, ಡ್ರಾಪು. ನಾನಂತೂ ಡ್ರಾಪ್ ಮಾಡಲ್ಲ, ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ. ಕರೆಕ್ಟಾಗಿ ಹೇಳ್ದೆ ಗ್ಯಾರಿ. ಬೇಕಿದ್ರೆ ಆಟೋದಲ್ಲಿ ಹೋಗ್ಲಿ ಬಿಡು. ನೀವಿಬ್ರು ಹಿಂಗೆ ಅಂತೀರ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಆ ಹುಡುಗ ಕಾರ್ ಕಳಿಸ್ಲಾ ಅಂದ. ನಾನು ಓಕೆ ಅಂದ್ಬಿಟ್ಟೆ. ಆ ಹುಡುಗ ಆದ್ರೂ ನನ್ನ ಹೊಟ್ಟೆನಾಗೆ ನನ್ನ ಮಗನಾಗ ಹುಟ್ಟಬಾರ್ದಾಗಿತ್ತ. ಏನಾದರೂ ಮಾಡ್ಕೊ. ಏನಮ್ಮಿ, ವಾಟ್ ಥಿಂಕಿಂಗು? ಮನೆ ಕಡೆ ಹುಷಾರಾಗಿ ನೋಡ್ಕೊ. ನಾವು ಹೋಗ್ಬಿಟ್ಟು ಬರ್ತೀನಿ. ಬರ್ಲಾ? ಬರ್ತೀನಿ. ಆ ಗ್ಯಾರಿ ಹೇಗಿದ್ರು ಕೋಪ ಮಾಡ್ಕೊಂಡು ಹೊರಟೋದ. ಆ ಸುಬ್ಲಕ್ಷ್ಮಿ ಹೇಗೆ ಆಫೀಸ್ ಮಾಡಿದಾಳೆ ಅಂತ
ನಾನಾದರೂ ತಿಳ್ಕೊಬೇಕಲ್ಲ. ಏನು ಮಾಡಲಿ? ನಾನು ಹೋಗಿ ನೋಡ್ಕೊಂಡು ಬಂದ್ಬಿಡ್ಲಾ? ಇವರೆಲ್ಲರೂ ಪೂಜೆಗೆ ಹೋಗ್ತಿದ್ದಾರೆ ಅಂದರೆ ಅಂಥ ಸ್ಪೆಷಲ್ ಏನಿರ್ಬೋದು? ತುಂಬ ಮೆರಿತಿದ್ದಾಳೆ. ಆದರೂ ಆಫೀಸ್ ಹೇಗಿರ್ಬೋದು? ಹೋಗಿ ನೋಡ್ಕೊಂಡು ಬರಲಾ? ಶನಾಂಗ್ ಏನಾದರೂ ಗೊತ್ತಾದರೆ? ನೋನು ಅವಳಿಗೆ ಗೊತ್ತಾಗುತ್ತೆ. ನಾನೆಲ್ಲೋ ಆಫೀಸ್ ಹೋಗಿದ್ದೀನಿ ಅಂತ ತಿಳ್ಕೊತಾಳೆ. ಯಾವುದಕ್ಕೂ ಹೋಗಿ ನೋಡ್ಕೊಂಡು ಬರ್ತೀನಿ. ಡ್ರೈವರ್, ಗಾಡಿ ರೈಟಿಗೆ ತಗೊಳ್ಳಿ. ಸುಬ್ಲಕ್ಷ್ಮಿ, ಇನ್ನು ಯಾಕಮ್ಮ ಲೇಟು? ಪೂಜೆ ಶುರು ಮಾಡಕ್ ಲೇಟ್ ಆಗತ್ತೆ. ಕೌಸಲ್ಯ ಅಕ್ಕ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳ್ಬಾರ್ದಾ? ಆಂಟಿ, ಅರುಣ್ ಸರ್ ಆಗ್ಲೇ ಫೋನ್ ಮಾಡಿದ್ರು. ಅವ್ರು ಎಲ್ಲವ್ರೆ, ಇನ್ನು ಬರೋದು ಎಷ್ಟೊತ್ತಾಗತ್ತೆ ಅಂತ ಅವ್ರನ್ನ ಕೇಳ್ಕೊಂಬರ್ತೀನಿ. ಹಂಗ್ ಮಾಡು. ಅರುಣ್ ಸರ್ ಇವರೆಲ್ಲ ಪ್ರೆಸ್ನವರು ಮೀಡಿಯಾದವರು ಆದ್ರೆ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ? ನಾವೇ ಕರೆಸಿದ್ದು. ಓಹ್, ನಮಸ್ಕಾರ ನಮಸ್ಕಾರ, ಬನ್ನಿ. ಪ್ಲೀಸ್ ವೆಲ್ಕಮ್, ಬನ್ನಿ ಕೂತ್ಕೊಳ್ಳಿ. ಅಲ್ಲ ಅರುಣ್ ಸರ್, ಇವರೆಲ್ಲ ಯಾಕೆ ಅಂತ? ವೆಯ್ಟ್ ಎಲ್ಲ ಹೇಳ್ತೀನಿ. ಮೊದಲಿಗೆ ಚೇರ್ ಯಾಕೆ ಅಂತ ಕೇಳಿದ್ರಿ, ಈಗ ಇವ್ರಿಗೆ ಅಂತ ಗೊತ್ತಾಯ್ತು. ಈಗ ಇವ್ರು ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಅದು ಇನ್ನು ಸ್ವಲ್ಪದಲ್ಲಿ ಗೊತ್ತಾಗುತ್ತೆ. ಇವ್ರನ್ನ ಕರ್ಸಿದ್ ನಾನೇನೆ, ಆದರೆ ಪ್ಲಾನ್ ಮಾತ್ರ ನಂದಲ್ಲ. ಮತ್ತೆ ನಂದು ಈ ಪ್ಲಾನ್ ಎಲ್ಲ ನಂದೇ. ನೀವು ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಇಷ್ಟೊತ್ತು ನೀವು ಬರ್ಲಿಲ್ಲ ಅಂತ ನಂಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ? ಇದೇನವ ಹಿಂಗಂತೀಯ? ನನ್ನ ಸೊಸೆ ಆಫೀಸು ಚಂದಾಗಿ ನಡಿಬೇಕು ಅಂತ ಆಶೀರ್ವಾದ ಮಾಡಕ್ಕೆ ನಾನು ಬರ್ದೆ ಹೋಯ್ತೀನಾ? ಆಫೀಸ್ ಅಲಂಕಾರನ ಪಸಂದಾಗಿ ಮಾಡಿದ್ದೀರಪ್ಪ. ಇಂಥದ್ದನ್ನೆಲ್ಲ ನೋಡಕ್ಕೆ ಪ್ರೀತಿಸೋರು ದ್ವೇಷ ಮಾಡೋರು ಇಬ್ರು ಬರ್ಬೇಕಂತೆ. ಪ್ರೀತಿಸೋರು ನೋಡಿ ಸಂತೋಷ ಪಡಕ್ಕೆ, ದ್ವೇಷ ಮಾಡೋರು ನೋಡಿ ಹೊಟ್ಟೆ ಉರ್ಕೊಳಕ್ಕೆ. ಆ ನನ್ನ ಮಗ ಗುರುನು ಸನಿಯಾನು ಈ ಸಮೀದಾಗೆ ಇರ್ಬೇಕಾಗಿತ್ತು ನೋಡು. ಅದ್ರ ಕಥೆನೇ ಬೇರೆ ಆಗಿರುತ್ತೆ. ಅಕ್ಕ ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಒಳ್ಳೆ ಮಾತುಕೊಂಡು ಬಿಡಬಾ. ನಿಮ್ಮ ಪಾಡಿಗೆ ನೀವು ಪೂಜೆ ಶುರು ಮಾಡಬೇಕಾಗಿತ್ತು. ನಾನು ಬಂದು ಜಾಯ್ನ್ ಆಯ್ತಾ ಇದ್ದೆ. ಅದು ಹೇಗೆ ಸಾಧ್ಯ ಅಮ್ಮ? ನಿಮ್ಮ ಕೈಯಿಂದನೇ ಪೂಜೆ ಶುರುವಾಗಬೇಕು ಅನ್ನೋದು ಅತ್ತಿಗೆ ಆಸೆ. ಹಾಗಾಗಿ ನಿಮಗೆ ಕಾಯ್ತಿದ್ವಿ. ಬನ್ನಿ ಅತ್ತೆ, ಪೂಜೆ ಮಾಡಿ. ನನಗೆ ದೇವರ ಆಶೀರ್ವಾದದಷ್ಟೇ ನಿಮ್ಮ ಹಾರೈಕೆ ಆಶೀರ್ವಾದನೂ ಮುಖ್ಯ. ನೀವೇ ನಿಮ್ಮ ಕೈಯಾರೆ ಪೂಜೆ ಮಾಡಿದ್ರೆ ನಾನು ಮುಕ್ಕೋಟಿ ದೇವರು ಹಾರೈಕೆ ಮಾಡ್ದಂಗೆ. ಹೌದೌದು, ಅದೇನೋ ಹೇಳ್ತಾರಲ್ಲ, ಎತ್ತವ್ರಿಗೆ ಹೆಗಣ ಮುದ್ದು ಅಂತ, ಹಂಗೆ ನಿಂಗೆ ನಾನ್ ಮುದ್ದು. ಅತ್ತೆ ನಡೀರಿ ಪೂಜೆ ಶುರು ಮಾಡವ. ಗೆಟಿಂಗ್ ಲೇಟ್. ಬನ್ನಿ ಬನ್ನಿ. ಬರ್ತೀವಿ ನಾನು. ಆಮೇಲೆ ಒಳಗೆ. ಓಹ್, ವೆಲ್ಕಮ್ ಬನ್ನಿ. ಬನ್ನಿ, ಪೂಜೆಗೆಲ್ಲ ರೆಡಿ ಆಗಿದೆ. ನಮಸ್ತೆ, ಚೆನ್ನಾಗಿದ್ದೀರಾ? ನೀವು ಸರ್ ಪರವಾಗಿಲ್ಲ, ಬನ್ನಿ ಪ್ಲೀಸ್.
ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು. ಮೊದಲಿಗೆ ಈ ಕಂಪನಿಯ ಕೇಂದ್ರ ಬಿಂದು ಅಂದರೆ ಈ ಕಂಪನಿ ಸಾರ್ಥಿಯಾಗಿ ನಿಂತಿರೋ ಸುಬ್ಬಲಕ್ಷ್ಮಿ ಅವ್ರನ್ನ ಸ್ಟೇಜ್ ಮೇಲೆ ಬರಮಾಡ್ಕೊಳ್ತೀವಿ. ಪ್ಲೀಸ್ ಪ್ಲೀಸ್. ಏನೋ ದೊಡ್ಡ ಸಾಧನೆ ಮಾಡಿದಾಳೆ ಅನ್ನೋ ಥರ. ಆದರೂ ಈ ಪ್ರೆಸ್ ಮೀಟ್ನ ಯಾಕೆ ಕರೆಸಿದ್ದಾರೆ? ಇಷ್ಟು ದೂರನೇ ಬಂದಿದ್ದೀನಿ, ಅದೇನು ನಡೆಯುತ್ತೋ ನೋಡ್ಕೊಂಡೇ ಹೋಗೋಣ. ಹಲೋ. ಎಲ್ರಿಗೂ ನಮಸ್ಕಾರ. ನನ್ನ ಕನ್ಸೆಲ್ಲ ನನ್ ಸಾಯ್ತಿರೋ ಮೊದಲನೇ ಮೆಟ್ಲು ಅಂತ ಅನ್ನಿಸ್ತೈತೆ.